ಬಹಳಷ್ಟು ಇಲ್ಲಿ ಇದ್ದವ್ರು ಎಲ್ಲರೂ ಪರಿಚಯ ನನಗೆ. ಯಾಕಂದ್ರೆ ಎಲ್ಲರ ಜೊತೆ ಒಂದು ಒಡನಾಟದ ಸಂಬಂಧ ಈ ಕ್ಷೇತ್ರದಾಗಲಿ ಈ ಜಿಲ್ಲೆಯ ಜೈನ ಸಮಾಜದ ಎಲ್ಲ ಬಂಧು ಬಾಂಧವರ ಜೊತೆ ಒಂದು ಒಡನಾಟ ಸಂಬಂಧ ಇದೆ. ಚಿಕ್ಕೋಡಿಯಿಂದ ಹಿಡ್ಕೊಂಡು ಬೆಳಗಾವಿಯವರೆಗೆ ತಮ್ಮ ಎಲ್ಲ ಧರ್ಮ ಕಾರ್ಯಕ್ರಮ ಪ್ರತಿಯೊಂದು ವಿಚಾರದಲ್ಲಿ ನಾನು ಇವತ್ತು ಭಾಗವಹಿಸಿದ್ದೀನಿ. ಗುರುಗಳು ಸುಮಾರು ದಿನದಿಂದ ನನ್ನ ಹತ್ರ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮತ್ತು ಸರ್ಕಾರಕ್ಕೆ ಮನವಿಯನ್ನ ಮಾಡಬೇಕು, ನಾವು ಇಂಥ ಒಂದು ಕಾರ್ಯಕ್ರಮವನ್ನ ಪಂಚಕಲ್ಯಾಣ ಆದ್ಮೇಲೆ ನಾವು ಮಾಡ್ತೀವಿ ಅಂತಂದಾಗ ಬಹಳ ಸಂತೋಷದಿಂದ ಆಗಲಿ ಗುರುಗಳೇ, ತಾವು ಮಾಡಿ ಮಹಾರಾಜರೇ, ಖಂಡಿತವಾಗ್ಲೂ ನಾನು ಮುಖ್ಯಮಂತ್ರಿಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ನಾನು ಅವರಿಗೆ ಭಾಷೆಯನ್ನ ಕೊಡ್ತೀನಿ. ಅದೇ ರೀತಿ ಅಹಿಂಸಾ ಪರಮೋ ಧರ್ಮ, ಅಹಿಂಸೆಯೇ ಶ್ರೇಷ್ಠ. ಬೇರೆಯ ಈ ಒಂದು ಭೂಮಿಯ ಮೇಲೆ ಹುಟ್ಟಿರುವಂತ ಯಾವುದೇ ಜೀವರಾಶಿಗೆ ಏನು ಹಿಂಸೆಯನ್ನ ಕೊಡಬಾರ್ದು ಅನ್ನೋದೇ ನಮ್ಮ ಜೈನ ಧರ್ಮದ ಅಹಿಂಸಾ ಪರಮೋ ಧರ್ಮ, ಸರ್ವೋಚ್ಚ ವಿಚಾರ ಅಂತ ಹೇಳ್ತಾ ಇದ್ದೀನಿ. ಯಾವತ್ತಿದ್ರೂ ಕೂಡ ನಾನು ಹೇಳ್ತಾ ಇರ್ತೀನಿ, ಸಂಸ್ಕೃತಿನಲ್ಲಿ ಅತ್ಯಂತ ಶ್ರೇಷ್ಠ ಸಂಸ್ಕೃತಿಯನ್ನ ಹೊಂದಿದಂತ ಎನ್ನುವಂತ ಉದ್ದೇಶದಿಂದ, ಬಸವಣ್ಣನವರ ತತ್ವದ ಉದ್ದೇಶದಿಂದ ನಾವು ನಡೀತಾ ಇದ್ದೀವಿ. ತಮ್ಮ ಏನು 8 ಬೇಡಿಕೆಗಳಿದಾವೆ, ಖಂಡಿತವಾಗ್ಲೂ ಅದನ್ನ ಸರ್ಕಾರ ಪೂರ್ತಿ ಮಾಡಲಿಕ್ಕೆ ಎಲ್ಲ ರೀತಿಯಾದಂತ ಒಂದು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾ, ವಿಶೇಷವಾಗಿ ನಾನು ಮೊನ್ನೆ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೀಲಿಕ್ಕೆ ಬಂದಾಗ ನಾನು ಸಮಾಜದ ಹಿರಿಯರಿಗೆ ಆ ಒಂದು ತತ್ತೀಯ ವಿಚಾರವಾಗಿ ಹೇಳಿದೆ, ಯಾರು ಕೂಡ ತಪ್ಪು ಕಲ್ಪನೆಯನ್ನ ಮಾಡಬಾರ್ದು. ಯಾಕಂತಂದ್ರೆ ಈ ದೇಶದಲ್ಲಿ ಸಂವಿಧಾನ ಯಾವುದಿದೆ ಅಂತಂದ್ರೆ, ನೀವು ಏನು ಊಟ ಮಾಡ್ತೀರೋ ಅದಕ್ಕೆ ತಮಗೆ ಸ್ವತಂತ್ರ ಇದೆ, ಏನ್ ಬಟ್ಟೆ ಹಾಕೋಬೇಕಂತೀರೋ ಅದಕ್ಕೆ ಸಂವಿಧಾನದಲ್ಲಿ ಸ್ವತಂತ್ರ ಇದೆ, ಏನು ಆಚಾರ ವಿಚಾರ ಪ್ರಚಾರ ಏನ್ ಮಾಡ್ತಿರೋ ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ನಮಗೆ ಸ್ವತಂತ್ರ ಇದೆ. ಸೊ ಖಂಡಿತವಾಗ್ಲೂ ಮೈನಾರಿಟಿ ಯಾವ ಜೈನ ಕಮ್ಯುನಿಟಿಯ ಏಡೆಡ್ ಸ್ಕೂಲ್ಗಳಿದಾವೆ, ಅವ್ರು ಯಾರಿಗೂ ಕೂಡ ತತ್ತಿಯನ್ನ ನಾವು ಕಂಪಲ್ಸರಿ ಮಾಡಿಲ್ಲ, ಮಾಡ್ಲಿಕ್ಕೂ ಬಿಡೋದಿಲ್ಲ. ಅದು ನಿಮ್ಮವರ ಇಷ್ಟ. ಯಾವ ಸ್ಕೂಲ್ದವ್ರು ಬೇಕಂತಾರೆ ಅವ್ರು ತಗೊಳ್ಬಹುದು, ಯಾರು ಬೇಡ ಅಂತಾರೆ ನಾವು ಯಾರಿಗೂ ಕೂಡ ಫೋರ್ಸ್ ಮಾಡೋದಿಲ್ಲ. ಇದು ನಮ್ಮ ಸರ್ಕಾರದ ಆದೇಶ ಆಗಿದೆ, ಇದು ಆರ್ಡರ್ ಜೀವೋ ಆಗಿದೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತೀನಿ. ಯಾಕಂತಂದ್ರೆ ತಮ್ಮ ಮನಸ್ಸಿನ ವಿರುದ್ಧವಾಗಿ ಸರ್ಕಾರ ಯಾವುದೇ ಕಾನೂನನ್ನ ಜಾರಿಗೆ ತರೋದಿಲ್ಲ ಅನ್ನುವಂತ ಒಂದು ಭರವಸೆ ಕೊಟ್ಟು, ಪೂಜ್ಯರ ಆಶೀರ್ವಾದ, ತಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಸರ್ಕಾರದ ಮೇಲೆ, ನನ್ನ ಮೇಲೆ ಇರ್ಲಿ ಅಂತ ಹೇಳಿ ತಮಗೆ ವಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.